2024ರ ಮಹಾ ಸಮರಕ್ಕೆ ಮೋದಿ ದಕ್ಷಿಣ ದಂಡಯಾತ್ರೆ ಆರಂಭ ಆಗಿದೆ. ಇವತ್ತಿಂದ 5 ದಿನ ಮೋದಿ ದಕ್ಷಿಣ ರಾಜ್ಯಗಳ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಕ್ಷಿಣದ ದಂಡಯಾತ್ರೆ ಪ್ರಧಾನಿ ಮೋದಿಯಿಂದ ಇವತ್ತಿನಿಂದ 5 ದಿನ ದಕ್ಷಿಣ ರಾಜ್ಯಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ ಪ್ರಧಾನಿ ಮೋದಿ. ಖರ್ಗೆ ತವರಿನಿಂದಲೇ ಕರುನಾಡ ಕದನಕ್ಕೆ ನಮೋ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. 2019ರಲ್ಲೂ ಕಲಬುರಗಿಯಿಂದಲೇ ಕಹಳೆಯನ್ನ ಮೊಳಗಿಸಿದ್ರು ಮೋದಿ. ಎಐಸಿಸಿ ಅಧ್ಯಕ್ಷರ ತವರಲ್ಲೇ ಕಾಂಗ್ರೆಸ್ಗೆ ಮೋದಿ ರಣವೀಳ್ಯ. ಇವತ್ತು 1 ಕಿಲೋಮೀಟರ್ ರೋಡ್ ಶೋ ನಡೆಸ್ತಾರೆ. ಅದ್ದೂರಿಯಾದ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕಲಬುರಗಿಯಲ್ಲಿ ಮತ್ತೆ ಕಮಲ ಅರಳಿಸೋದಕ್ಕೆ ಮೋದಿಯ ರಣತಂತ್ರ. ಪರೇಡ್ ಮೈದಾನದಿಂದ ಎನ್ವಿ ಕಾಲೇಜ್ ಮೈದಾನಕ್ಕೆ ರೋಡ್ ಶೋ ಸಾಗುತ್ತೆ. ಸಮಾವೇಶದ ಸ್ಥಳ ಪರಿಶೀಲನೆಯನ್ನ ಈಗಾಗಲೇ ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಮಾಡಿದ್ದಾರೆ. 1 ಕಿಲೋಮೀಟರ್ಗಳ ದೂರ ರೋಡ್ ಶೋ ಅನ್ನು ನಡೆಸಲಿದ್ದಾರೆ ಇವತ್ತು ಪ್ರಧಾನಿ ಮೋದಿ. ಆ ನಂತರದಲ್ಲಿ ಕಾರ್ಯಕರ್ತರ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕಲಬುರಗಿಯಲ್ಲಿ ಮತ್ತೆ ಕಮಲವನ್ನ ಅರಳಿಸೋದಕ್ಕೆ ಮೋದಿ ರಣತಂತ್ರವನ್ನ ರೂಪಿಸಿದ್ದಾರೆ. ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಸಹ ಸಮಾವೇಶಕ್ಕೆ ಆಗಿದೆ. ಎನ್ವಿ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ನಡೆಸಲಾಗ್ತಾ ಇದೆ. 2024ರ ಲೋಕಸಭೆ ಚುನಾವಣೆಗೆ ಮೋದಿ ಕಲಬುರಗಿಯಿಂದಲೇ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಇನ್ನು ಎನ್ವಿ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ. ಸಮಾವೇಶ ನಡೆಯುವ ಸ್ಥಳವನ್ನ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ ಯಡಿಯೂರಪ್ಪ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಸಮಾವೇಶದಲ್ಲಿ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಭದ್ರತೆ ಇದೆ ಅದೆಲ್ಲವನ್ನ ಸಹ ಪರಿಶೀಲನೆ ಮಾಡಲಾಗಿದೆ. ಯಡಿಯೂರಪ್ಪ ಅವರು ಎನ್ವಿ ಕಾಲೇಜ್ ಮೈದಾನ ಎಲ್ಲಿ ಸಮಾವೇಶ ಇವತ್ತು ನಡೀತಾ ಇದೆ ಅಲ್ಲಿಗೆ ವಿಸಿಟ್ ಮಾಡಿರುವಂತಹ ದೃಶ್ಯ. ಮತ್ತೊಂದು ಕಡೆ ವಿಜಯೇಂದ್ರ ಅವರು ವೇದಿಕೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರು ಮಾತನಾಡುವಂತಹ ವೇದಿಕೆ ಇದು. ಬಿಜೆಪಿಯ ಕಾರ್ಯಕರ್ತರ ಸಮಾವೇಶ ನಡೆಯುವ ಸ್ಥಳದ ಪರಿಶೀಲನೆಯನ್ನ ವಿಜಯೇಂದ್ರ ಅವರು ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಈ ಬಾರಿ ಕೂಡ ಬಿಸಿಲನಾಡು ಕಲಬುರಗಿಯಿಂದಲೇ ರಾಜ್ಯದ ಲೋಕಸಭಾ ಚುನಾವಣಾ ಕಣಕ್ಕೆ ನರೇಂದ್ರ ಮೋದಿ ಅವರು ಇಳಿತಾ ಇರುವಂಥದ್ದು. ಇವತ್ತು 2 ಗಂಟೆ ಸುಮಾರಿಗೆ ಏನಂತಂದರೆ ತೆಲಂಗಾಣದಿಂದ ಹೆಲಿಕಾಪ್ಟರ್ ಮೂಲಕ ಕಲಬುರಗಿಗೆ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಮೊದಲಿಗೆ ಏನಂತಂದರೆ ಪೊಲೀಸ್ ಪರೇಡ್ ಮೈದಾನದಿಂದ ಏನೊಂದು ಎನ್ವಿ ಗ್ರೌಂಡ್ವರೆಗೂ ಬೃಹತ್ ರ್ಯಾಲಿ ನಡೆಯಲಿದೆ. ಮೋದಿಯವರ ರೋಡ್ ಶೋ ಇರಲಿದೆ. ಈ ಒಂದು ರೋಡ್ ಶೋಕ್ಕಾಗಿ ಇಲ್ಲಿ ಏನಂತಂದರೆ ಕಲಬುರಗಿಯಲ್ಲಿ ಎಲ್ಲ ರೀತಿಯಂಥ ಸಿದ್ಧತೆ ಮಾಡಿಕೊಳ್ಳಲಾಗಿರುವಂಥದ್ದು. ನಾವು ಈಗ ಸೂಪರ್ ಮಾರ್ಕೆಟ್ನ ರಸ್ತೆಯಲ್ಲಿದ್ದೀವಿ, ನೋಡ್ತಾ ಇರ್ಬೋದು. ಈ ಒಂದು ಏನೊಂದು ಪೊಲೀಸ್ ಪರೇಡ್ ಮೈದಾನದಿಂದ ಎನ್ ವಿ ಗ್ರೌಂಡ್ವರೆಗೆ 1 ಕಿಲೋಮೀಟರ್ವರೆಗೆ ಏನಂತಂದರೆ ಏನೊಂದು ನರೇಂದ್ರ ಮೋದಿಯವರ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಈ ಒಂದು ರ್ಯಾಲಿಗಾಗಿ ಈಗಾಗಲೇ ಏನೊಂದು ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ರಸ್ತೆ ಉದ್ದಕ್ಕೂ ನೋಡ್ಬೋದು. ಇದು ಏನಂತಂದರೆ ಏನೊಂದು ಸೂಪರ್ ಮಾರ್ಕೆಟ್ಗೆ ಹೋಗುವಂಥ ರಸ್ತೆಯ ದೃಶ್ಯವನ್ನು ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ. ರಸ್ತೆ ಉದ್ದಕ್ಕೂ ಏನಂತಂದರೆ ಬ್ಯಾರಿಕೇಡ್ಗಳ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಎರಡೂ ಕಡೆ ಏನೊಂದು ರ್ಯಾಲಿ ಸಾಗುವಂಥ ರಸ್ತೆಯ ಎರಡೂ ಭಾಗದಲ್ಲಿ ಏನಂತಂದರೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಾಗಿದೆ. ಸೆಂಟ್ರ್ನಲ್ಲಿ ಕೂಡ ನಡುವೆ ಏನಂತಂದರೆ ಪೊಲೀಸರು ಏನಂತಂದರೆ ಭದ್ರತೆಗಾಗಿ ವ್ಯವಸ್ಥೆ ಕಲ್ಪಿಸಿರುವಂಥದ್ದು. ಬ್ಯಾರಿಕೇಡ್ ಆಚೆ ಏನಂತಂದರೆ ಜನರು ಏನೊಂದು ಮೋದಿ ಅಭಿಮಾನಿಗಳು BJPಯ ಏನು ಕಾರ್ಯಕರ್ತರು ಈ ಒಂದು ರ್ಯಾಲಿಗೆ ಬರ್ತಾರೆ. ಅವರು ಏನಂತಂದರೆ ಮೋದಿಯನ್ನು ಕಣ್ತುಂಬಿಕೊಳ್ಬೋದು. ಸುಮಾರು 2:05ಕ್ಕೆ ಏನಂತಂದರೆ ಪೊಲೀಸ್ ಪರೇಡ್ ಮೈದಾನಿಗೆ ಬಂದಿಳಿಯಲಿರುವಂಥ ಮೋದಿಯವರು 1 ಕಿಲೋಮೀಟರ್ವರೆಗೆ ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ. ಇದಾದ ಬಳಿಕ ಎನ್ ವಿ ಗ್ರೌಂಡ್ನಲ್ಲಿ ಏನೊಂದು ಬೃಹತ್ ಸಮಾವೇಶ ನಡೆಯಲಿದೆ. BJPಯ ಏನೊಂದು ಚುನಾವಣೆಯ ರಣಕಹಳೆ ಏನಂತಂದರೆ ರಾಜ್ಯದಲ್ಲಿ ಮೊಳಗಿಸಲಿದ್ದಾರೆ ಮೋದಿ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನಂತಂದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ವಕ್ಷೇತ್ರ ಕಲಬುರಗಿ. ಇದೇ ಒಂದು ಕಲಬುರಗಿಯಿಂದಲೇ ಕಳೆದ ಬಾರಿ ಕೂಡ ಮೋದಿ ಅವರು
ಪ್ರಚಾರ ಆರಂಭಿಸಿದ್ರು. ಅದೇ ರೀತಿಯಾಗಿ ಈ ಬಾರಿ ಕೂಡ ಏನಂತಂದರೆ ಮೋದಿ ಏನೊಂದು ಈ ಬಾರಿ 400ರ ಟಾರ್ಗೆಟ್ ಏನಂತಂದರೆ ಇಟ್ಕೊಂಡಿರುವಂಥ BJP ಈ ಬಾರಿಯೂ ಕೂಡ ಕಲಬುರಗಿಯಿಂದಲೇ ಏನಂತಂದರೆ ಲೋಕಸಭೆ ಚುನಾವಣೆಯ ರಣಕಹಳೆ ನರೇಂದ್ರ ಮೋದಿಯವರು ಮೊಳಗಿಸಲಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶರಣುಸ್ವಾಮಿ ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಲಬುರಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.